ವಿಡಿಯೋದಲ್ಲಿ ದೇವಟ ನಂಬರ್ ಬಂದ್ಬಿಟ್ಟೈತೆ. ಇಟ್ಸ್ ನಾಟ್ ಅ ಪಾಯ್ಸನ್. ಗಸಗಸೆ ಕಾಲ್ಗೆ ಚೈನ್ ಎಲ್ಲ ಕಟ್ಟಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ನಾನು ಇಷ್ಟು ತಿಂತಿದ್ದೆ ಗೊತ್ತಾ ಅಂತ. ಇಷ್ಟು ರಶ್ ಗೈಸ್ ಅಲ್ಲಿ ನಮ್ ಶಿ ಇಸ್ ಫೀಲಿಂಗ್ ರಿಯಲಿ ಲೋನ್ಲಿ. ಯಾಕಂದ್ರೆ ಇವತ್ತು ನಾವು ಕೊಡೈಕನಾಲ್ಗೆ ಹೋಗ್ಬೇಕಾಯ್ತು. ದೇವಟಕ್ಕೆ ಬಿಲ್ ಹಾಕೋದು ಶುಗರ್ಗೆ ಮತ್ತೆ ಸ್ಕಿನ್ಗೆ ತುಂಬಾ ಒಳ್ಳೇದಂತ. ನಗು ಅಂದ್ರೆ ನಗು. ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. बंच 50 रुपीस एक बंच 40 ಅಲ್ಲ ಆಂಟಿ? 40 रुपीस 5 पीस ತಾಂಗ. ಓ ಇದು ಹಿಂಗೆ. ಇದು 1.5 ಕೆಜಿ. ಅದೇ ಫ್ರೆಶ್ ಕ್ಯಾರೆಟ್ ತಾಂಗ. ಇದು ಒಂದೇ. ಇದು ಎவ்வಳಕ್ಕ? ಕೆಜಿ 80 ಕೆಜಿ 80 ಅಕ್ಕ 40 ರೂಪೀಸ್. ಹಾಫ್ ಕೆಜಿ ಇಲ್ಲ. ಗೈಸ್ ನಮ್ಮ ಮನೆಗೆ ಕ್ಯಾರೆಟ್ ಎಲ್ಲ ತಗೊಂತಾ ಇದೀವಿ, ಫ್ರೆಶ್ ವೆಜಿಟೇಬಲ್ಸ್. ಅಕ್ಕ ಇದೆಂದ? ಅದೇ ಜುಕ್ಕಿನಿಯಾ? ಫ್ರೆಶ್ குக்கும்பர் போலயா? அங்கனே டைரக்டாவ சாப்பிடலாம், சமைச்சு குக்கிங் பண்ணி சாப்பிடலாம். அதையா? சாலடுக்கு, ஃப்ரைக்கு, பேபி சாண்ட்விச் இதெல்லாம் யூஸ் பண்ணி. சாண்ட்விச், பாஸ்தா, ஃப்ரைட் ரைஸ். you can we'll buy one, we'll see. அது ஸ்கின்னுக்கு சுகர் கிற்கல நல்லது. இதா ಇದನ್ನಲ್ಲೇಂಡ நல்லா இருக்கா? ಬ್ರೋಕಲಿ ಇಷ್ಟು ಫ್ರೆಶ್ ಆಗಿದೆ ಗೈಸ್. ಇಲ್ಲಿ ಕೇರಳದಲ್ಲಿ ಬ್ರೋಕಲಿನೇ ಸಿಗಲ್ಲ ಫ್ರೆಶ್ ಆಗಿ. ಇದು ಸ್ಪಿನಾಚ್ ಅಲ್ಲೇ. ಕಿಮಿಚಿ ఇది సూప్కి యాడ్ చేయాలి. ಫ್ರೆಶ್ ಇಲ್ಲ ವೆಜಿಟೇಬಲ್ಸ್ ತಗೊತಾ ಇದ್ದೀವಿ. ಅವಳದ ಹಾಂ, ಅಷ್ಟು ವೆಜಿಟೇಬಲ್ಸ್ ತಗೊಂಡಿದ್ದೀನಿ. ಇದು ಶುಗರ್ಗೆ, ಇದು ಎಂದಾಗ ಶುಗರ್ ಪಿನ್ನೆ ಸ್ಕಿನ್, ಶುಗರ್ಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದಂತೆ. ಅದಕ್ಕೆ ಅದು ತಗೊಂಡಿದ್ದೀವಿ. ಈ ಸತಿ ಟ್ರಿಪ್ಪಲ್ಲಿ ಅನ್ನ ರೈಸ್ ತಿಂದ್ಬಿಟ್ಟಿದ್ದೀನಿ, ಕೇಕು ಜಾಸ್ತಿ ಶುಗರ್ ಐಟಮೇ ತಿಂದ್ಬಿಟ್ಟಿದ್ದೀನಿ. ಇವಾಗ ಇದೆಲ್ಲ ತೊಗೊಂಡೋಗಿ ಇದು ಏನು ಸೂಪ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಅದೇ ಒಂದು ಡಯಟ್. ನನಗೆ ಏನು ಬೇಕೋ ಇಸ್ಕೊಂಬಿಡೋದು, ಅದಾದಮೇಲೆ ದೇವಟಕ್ಕೆ ಬಿಲ್ ಹಾಕೋದು, ದೇವಟಕ್ಕೆ ಬಿಲ್ ಪೇ ಮಾಡಬೇಕು. ಯಾವಾಗಲೂ ಹಂಗೆ ಗೈಸ್, ನನಗೇನು ಇಷ್ಟನೋ ನಾನು ತೊಗೊಂಡ್ಬಿಡ್ತೀನಿ, ಪ್ರೈಸೇ ನೋಡಲ್ಲ. ಆಮೇಲೆ ದೇವಟ ಬನ್ನಿ ಪೇ ಮಾಡಿ ಅಂತ ಹೇಳ್ಬಿಡ್ತೀನಿ. ಪಾಪ ಮನುಷ್ಯ. ಬೋರ್ಡ್ ನೋಡ್ತಾ ಇದ್ದೀರಾ ಗೈಸ್. ಸೊ ಮಸನಗುಡಿ ವೇಯಿಂದ ಹೋಗೋಣ ಅಂತ. ಯಾಕಂದರೆ ಅವತ್ತು ಊಟಕ್ಕೆ ಬರಾಗ ನಾವು ಕತ್ಲೆದಲ್ಲಿ ನೈಟ್ ಬಂದಿದ್ದಲ್ವ, ಸೊ ಜಾಸ್ತಿ ನಾವು ಈ ಅನಿಮಲ್ಸ್ ಎಲ್ಲ ನೋಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಡೇ ಟೈಮಲ್ಲಿ ಹೋದಾಗ ಅಟ್ಲೀಸ್ಟ್ ಎಲಿಫೆಂಟ್ಸ್, ವೈಲ್ಡ್ ಆನಿಮಲ್ಸ್ ನೋಡ್ಬೋದು ಅಂತ ನಾವು ಇಷ್ಟು ಬೇಗ ಬಿಡ್ತಾ ಇರೋದು. ಇನ್ನೊಂದು ಏನಂದರೆ, ಅಮ್ಮುಕುಟ್ಟಿಗೆ ನಾವು ಹೇಳೇ ಇಲ್ಲ ನಾವು ಕಾಸರಗೋಡಿಗೆ ಬರ್ತಾಯಿದ್ದೀವಿ ಅಂತ. ನಾವು ಆ್ಯಕ್ಚುಲಿ ಕೊಡೈಕನಾಲ್ಗೆ ಹೋಗ್ಬೇಕಾಯಿತು ಇವತ್ತು, ಆದರೆ ನಮಗೆ ಯಾಕೋ ಫೆಡಪ್ ಗೈಸ್. ಏನನ್ನೋದು, ಕೊಲ್ಲಂಗೂ ಹೋಗಿ ಬಂದ್ವಿ ಇವಾಗ ಇದ್ದು, ಮತ್ತು ನೆಕ್ಸ್ಟ್ ವೀಕೂ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಅದೆಲ್ಲ ಅಂತ ನಿಮಗೆ ಬೇಗನೆ ಗೊತ್ತಾಗುತ್ತೆ. ಸೊ ಇಲ್ಲ, ನಮಗೆ ಗ್ಯಾಪೇ ಸಿಗ್ತಾಯಿಲ್ಲ ಬಾಡಿ ರೆಸ್ಟ್ ಮಾಡೋಕ್ಕೆ. ನೆಕ್ಸ್ಟ್ ವೀಕು ಟ್ರಾವೆಲ್ ಮಾಡಬೇಕು, ಮತ್ತು ನೆಕ್ಸ್ಟ್ ಮಂತು ಒಂದು ಟ್ರಾವೆಲ್ ಐತೆ. ಅಯ್ಯೋ, ಫುಲ್ ಟ್ರಾವೆಲ್. ಈ ವರ್ಷ ಎಲ್ಲ ಫುಲ್ ಟ್ರಾವೆಲೇ ಮಾಡ್ತಾಯಿದ್ದೀನಿ, ವಿಚ್ ಇಸ್ ರಿಯಲಿ ಗುಡ್. ಐ ಲವ್ ಟ್ರಾವೆಲಿಂಗ್, ಐ ಲವ್ ಎಕ್ಸ್ಪ್ಲೋರಿಂಗ್. ಆ್ಯಕ್ಚುಲಿ ಇವತ್ತು ನಾವು ಕೊಡೈಕನಾಲ್ಗೆ ಹೋಗ್ಬೇಕಾಯಿತು, ಆದರೆ ಬೇಡ ಅಂತ ಊಟಿ ಕ್ಲೈಮೇಟ್ ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಕೊಡೈಕನಾಲ್ಗೆ ಹೋಗಿ ಕ್ಲೈಮೇಟೆಲ್ಲ ತಡ್ಕೊಳಕ್ಕಾಗತ್ತಾ? ದೇವಟಾಗ ಒಂದು ಸ್ವಲ್ಪ ಥ್ರೋಟ್ ಪೇನು, ಅವರಿಗೆ ಥ್ರೋಟ್ ಪೇನ್ ಬರ್ತಿದೆ, ಅದಕ್ಕೆ ವಿಲ್ ಗೋ. ಆದರೆ ಅಚ್ಚಗೆ ಅಮ್ಮುಕುಟಿಗೆ ನಾವು 3 ದಿವಸ ಬಿಟ್ಕೊಂಡು ಬರ್ತೀವಿ ಅಂತ ಹೇಳಿದ್ದು ಅಂತ. ಹಂಗೆ ಸುಮ್ಮನೆ ಸುಳ್ಳು ಹೇಳಿರೋದು. ಇವತ್ತು ನೋಡ್ಬೇಕು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನಾವು ಮನೆಗೆ ರೀಚ್ ಆದಮೇಲೆ ಪಾಪ ಅಮ್ಮುಕುಟಿ ಫುಲ್ ಸ್ಯಾಡಲ್ಲೇ ಇದ್ದಾರೆ. 2 ವಾರದಿಂದ ನಾವು ಅವ್ರ ಕೈಗೆ ಸಿಕ್ಕಿಲ್ಲ. ಪಾಪ ಒಬ್ಬರೇ ಇದ್ದಾರೆ ಮನೇಲಿ. ಸೊ ಶಿ ಇಸ್ ಫೀಲಿಂಗ್ ರಿಯಲಿ ಲೋನ್ಲಿ. ಯಾಕಂದರೆ ಯಾವಾಗಲೂ ನಮ್ಮ ಜೊತೆನೇ ಇದ್ದು ನಮ್ಮ ಜೊತೆನೇ ಸುತ್ತಾಡಿ ಇವಾಗ ಒಬ್ಬರೇ ಇರ್ತಾರಲ್ಲ, ಆ ಒಂಟಿ ಫೀಲು, ಶಿ ಈಸ್ ಗೆಟಿಂಗ್ ಹರ್ಟ್ ಅ ಲಾಟ್. ಅದಕ್ಕೆ ಹೋಗ್ಬಿಡೋಣ ಅಂತ. ಮತ್ತು ಊಟಿದಲ್ಲಿ ಒಂದು ಫೇಮಸ್ ಶಾಪ್ ಇದೆ,
ಅದು ಏನಂತಾರೆ ಅಂದರೆ ಲೈಕ್ ಕೇಕ್ ಸಿಗುತ್ತೆ, ಚಾಕ್ಲೇಟ್ಸ್, ಆಲ್ ಚಾಕ್ಲೇಟ್ ಐಟಮ್ಸೇ, ಮತ್ತು ಲೈಕ್ ಸ್ನ್ಯಾಕ್ಸ್ ಐಟಮ್ ಲೈಕ್ ಸಮೋಸ, ಕಟ್ಲೆಟ್ ಆ ಥರ ಎಲ್ಲ ಸಿಗುತ್ತೆ. ಆ ಶಾಪ್ ಬಂದು ಇದೆ, ಮೂಡೀಸ್ ಫೈನೆಸ್ಟ್ ಊಟಿ ಚಾಕ್ಲೇಟ್ ಅಂತ. ಇಷ್ಟು ರಶ್ಶು ಗೈಸ್ ಅಲ್ಲಿ. ನಮ್ಮ ರೂಮ್ ಪಕ್ಕನೇ ಈ ರೆಸ್ಟೋರೆಂಟ್ ಅಂತ ಇದ್ದೀನಿ, ಈ ಶಾಪ್ ಬಂದು. ಸೊ ಇಷ್ಟು ಜನ ಅಂದರೆ ಲೈಕ್ ನನಗೆ ಏನಕ್ಕೆ ಇಷ್ಟು ಜನ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅದಾದಮೇಲೆ ನಂಗೆ ಗೊತ್ತಾಗಿದ್ದು ಇಟ್ಸ್ ಫೇಮಸ್ ಡೆಸರ್ಟ್ ಶಾಪ್ ಅಂತ. ಸೊ ಹಾಗೆ ಗೈಸ್, ಸೊ ಆ ಶಾಪಿಂದ ನಾನು ನೆನ್ನೆ ನೈಟ್ ತೊಗೊಂಡಿದ್ದು ನಾವು ಏಸೆಲ್ನಟ್ ಚೀಸ್ ಕೇಕ್ ಒಂದು ಮತ್ತು ಕಪ್ ಕೇಕು. ನೋಡಬೇಕು, ತಿಂದು ನೋಡ್ಬೇಕು ಹೆಂಗಿರುತ್ತೆ ಅಂತ. ಯಾಕಂದರೆ ಆ ರಶ್ ನೋಡಿಬಿಟ್ಟು ಮೇ ಬಿ ಚೆನ್ನಾಗಿರುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ನೋಡ್ಬೇಕು, ಇವಾಗ ತಿಂದು ನೋಡ್ಬೇಕು ಹೆಂಗಿರುತ್ತೆ ಅಂತ. ಫಾರೆಸ್ಟ್ ರೋಡ್ ಒಳಗಡೆ ಎಂಟರ್ ಆಗಿದ್ದೀವಿ. ಇದು ಬಂದು ಟೈಗರ್ ಏರಿಯಾ ಪ್ಲೇಸ್ ಅಂತ ಹೇಳಿದ್ದಾರೆ, ಆದರೆ ಜಸ್ಟ್ ಡಿಯರ್ ಮಾತ್ರ ಕಾಣ್ತಿದೆ ಅಷ್ಟೇ, ಟೈಗರ್ ಕಾಣ್ತಿಲ್ಲ. ಕೇಸ್ ಏನಾದ್ರು ಸಿಕ್ತಂದರೆ ತಕ್ಷಣ ಕ್ಯಾಪ್ಚರ್ ಮಾಡ್ತೀನಿ, ಸೊ ದ್ಯಾಟ್ ಇವನ್ ಯು ಗೈಸ್ ಕ್ಯಾನ್ ಎಂಜಾಯ್ ದಿಸ್ ವಾಚಿಂಗ್. ಇಡೀ ಫ್ಯಾಮಿಲಿನೇ ಅಲ್ಲಿದೆ ಗೈಸ್, ಡಿಯರ್ ಫ್ಯಾಮಿಲಿ. ಇಷ್ಟೊಂದಿದೆಲ್ಲ ಗೈಸ್. ಆನೆ ನೋಡಿ ಗೈಸ್, ಇಷ್ಟು ದೊಡ್ಡದಾಗಿದೆ ಅಲ್ಲಿ. ಯಪ್ಪ, ಆರಾಮಾಗೈತೆ ಫಾರೆಸ್ಟ್ ಒಳಗಡೆ. ಎಷ್ಟು ಕ್ಯೂಟಾಗಿ ಕಾಣ್ತಾನೆ ಇಲ್ಲ, ವಾಶ್ ಔಟ್ ಆಗ್ತಾಯಿದೆ. ಇಷ್ಟು ಕ್ಯೂಟಾಗಿದೆ ನೋಡಿ ಗೈಸ್. ಅಮ್ಮ ಮಗ್ಳುನಾ ಇಲ್ಲ ಅಮ್ಮ ಮಗನ ಗೊತ್ತಿಲ್ಲ. ನೋಡು ಹಾಯ್ ಬೇಬಿ. ಇರಿ ಒಂದು ಮ್ಯಾಂಗೋ ಕೊಡೋಣ, ಖಾರನ ಒಂದು ಕೇಕ್ ಕೊಡೋಣ, ಏನು ಬೇಡ ಇಲ್ಲ ಒಂದು ಕ್ಯಾರೆಟ್ ಕೊಡೋಣ ಗೈಸ್. ಪಾಪ ಬಾಯ್ ಬಾಯ್ ಬೇಬಿ. ಯಾ ಮಗು ಜೊತೆನೆ ಹೋಗ್ತೈತೆ. ಆನೆ ಮೇಲೆ ಒಂದು ಅಂಕಲ್ ಕೂತಿದ್ದಾರೆ, ಎಲ್ಲಾರು ನಿಂತಿದ್ದಾರೆ ಗೈಸ್ ಅದ್ ನೋಡಕ್ಕೆ. ನಾರ್ಮಲ್ ಆನೆ ಇಲ್ಲ, ಕಾಡು ಆನೆನೆ, ಅದನ್ನ ಹಂಗೆ ಸಾಕಿದ್ದಾರೆ. ಇಷ್ಟು ದೊಡ್ಡದಾಗಿದೆಲ್ಲ ದೇವಟ, ಅದು ಟ್ರಂಕು. ಪಾಪ ಅದೇ ನೋಡಿ, ಅದಕ್ಕೆ ಕಾಲ್ಗೆ ಚೈನ್ ಎಲ್ಲ ಕಟ್ಟಿದ್ದಾರೆ. ಅದೇ ಕೆಲಸ ಮಾಡುತ್ತೆ. I feel so sad. Your mobility will snatch. Give so. Hi baby. Tuka. Yeah, I took it eating. ಕಚ್ತೈತೆ. ಊಟ ಮಾಡಿ ಆಯಿತು. ನಾನು ದೇವೇಟ ಚಿಕನ್ ಬಿರಿಯಾನಿ ತೊಗೊಂಡ್ರು, ಅದರಲ್ಲೇ ಅರ್ಧ ನಾನು ತಿಂದೆ. ನಂಗೆ ಯಾಕೋ ಹೊಟ್ಟೆ ಹಸಿ ಆಗಿಲ್ಲ ಗೈಸ್, ಅದಕ್ಕೆ ಅದೇ ತಿಂದೆ. ಗೈಸ್, ಯಾರ್ಯಾರಿಗೆ ಗಸಗಸೆ ಇಷ್ಟ? ಇದು ಚಿಕ್ಕದಲ್ಲಿ ಇರೋದ ನಾನು ಇಷ್ಟೊಂದು ಕಿತ್ಕೊಂಡು ತಿಂತಾ ಇದ್ದೆ. ಇಷ್ಟೊಂದು ಗಸಗಸೆ ಇದೆ ಗೈಸ್ ನೋಡಿ. ದೇವೇಟ ಗಸಗಸೆ, ಇಟ್ಸ್ ಅ ಫ್ರೂಟ್ ಬೇಬಿ. Don't eat. What if it's poison? It's not a poison. ಗಸಗಸೆ ತಗೊಳ್ಳಿ, ಟೇಸ್ಟ್ ಮಾಡಿ. I don't want it. ಟೇಸ್ಟ್ ಮಾಡಿ, ಸ್ವೀಟ್ ಆಗಿರುತ್ತೆ. I don't want to die. Trust me. ತಿನ್ನಿ. ಕೊಡಿ, ತಿನ್ನಿ. Maybe this will be poison. ಬೇಬಿ ಇಲ್ಲ ಬೇಬಿ, ಬಾಯಲ್ಲಿ ಹಾಕ್ಬೇಕು ದೇವೇಟ. ಟೇಸ್ಟ್ ಮಾಡಿ ಅದನ್ನ. ಹಿಂಗಿದೆ. ಇಟ್ಸ್ ಅ ಫ್ರೂಟ್ ಬೇಬಿ. ಚಿಕ್ಕ ವಯಸ್ಸಲ್ಲಿ ನಾನು ಎಷ್ಟು ತಿಂತ ಇದೆ ಗೊತ್ತಾ? ನಾವು ಇದೇ ಹೋಟೆಲಿಗೆ ಬಂದಿದ್ದು ಊಟ ಮಾಡೋಕ್ಕೆ. ಯಾವುದೋ ಕಾನ್ಸ್ ಗುಫಾ ರೆಸ್ಟೋರೆಂಟ್ ಅಂತ. ಟೈಗರೇ ಸಿಕ್ಕಿಲ್ಲ ಗೈಸ್ ಆನ್ ದಿ ವೇ. ಟೈಗರ್ ನೋಡೋಕ್ಕೆ ಆಗಿಲ್ಲ. ಇದೇ ಟೈಗರ್ ಗೈಸ್, ಅದು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ದೇವೇಟ ಯಾರ ಹತ್ರ ಮಾತಾಡ್ತಾ ಇದಾರೆ ಅಂದರೆ, ಲೈಕ್ ಸೀರಿಯಸ್ಲಿ ಹೆಂಗೆ ಹೇಳೋದು, ಐ ಆಮ್ ವೆರಿ ಹ್ಯಾಪಿ ಅಂತಲೇ ಹೇಳ್ಬೋದು.
ಒಂದು ಹುಡುಗಿ ಕಾಲ್ ಮಾಡಿದ್ದು. ಶಿ ಇಸ್ ಸ್ಟಡಿಂಗ್ ಇನ್ 9th ಸ್ಟ್ಯಾಂಡರ್ಡ್. ಸೊ ಶಿ ಇಸ್ ಅವರ್ ಸಬ್ಸ್ಕ್ರೈಬರ್, ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರು. ಸೊ ಅವಳು ನಮ್ಮ ಹತ್ರ ಮಾತಾಡ್ಬೇಕಂತ ತುಂಬಾ ದಿವಸದಿಂದ ವೇಟ್ ಮಾಡ್ತಾ ಇದ್ಲಂತೆ. ಬಟ್ ದೆನ್ ದೇವೇಟ ಏನು ಮಾಡಿದ್ದಾರೆ ಅಂದ್ರೆ, ಒಂದು ವಿಡಿಯೋದಲ್ಲಿ ದೇವೇಟ ನಂಬರ್ ಬಂದ್ಬಿಟ್ಟೈತೆ. ಅದು ಅವಳು ಅಷ್ಟು ಡೀಪಾಗಿ ನೋಡ್ತಾಳೆ ಅಂತ ಅರ್ಥ ಆಯ್ತು ನಮ್ಮ ವಿಡಿಯೋಸ್ನ. ಸೊ ಅವಳು ಏನೋ ಅವಳಂದು ನಿಮ್ಮ ನಂಬರು ವಿಡಿಯೋದಲ್ಲೇ ಇದೆ, ಆ ವಿಡಿಯೋಯಿಂದ ನಾನು ತೆಗೆದು ನಾನು ನಿಮಗೆ ಕಾಲ್ ಮಾಡ್ತಾ ಇರೋದು ಅಂತ ಹೇಳಿದ್ಲು. ಅವಾಗ ನಮಗ್ ಶಾಕ್ ಆಯ್ತು, ಯಾವ ವಿಡಿಯೋದಲ್ಲೂ ನಮ್ ನಂಬರ್ ಇಲ್ಲ. ಸೊ ಮೇ ಬಿ ಇವ್ರು ಯಾರೋ ನಮ್ಗೆ ಗೊತ್ತಿರೋರೆ ಮೇ ಬಿ ನಮ್ ಟೀಸ್ ಮಾಡಕ್ಕೆ ಕಾಲ್ ಮಾಡಿರ್ಬೋದು ಬೇರೆ ನಂಬರಿಂದ ಅಂತ ಹಂಗೆ ಯೋಚನೆ ಮಾಡಿದ್ವಿ. ಬಟ್ ದೆನ್ ಗೈಸ್ ಸೀರಿಯಸ್ಲಿ ಶಿ ಇಸ್ ಅ ಸಬ್ಸ್ಕ್ರೈಬರ್. ಅವಳು ಯಾವ ವಿಡಿಯೋದಲ್ಲಿ ಆ ನಂಬರ್ ಇದೆ ಅಂತ ಹೇಳಿದ್ಲು. ನಾನು ತಕ್ಷಣ ಹೋಗಿ ಆ ವಿಡಿಯೋ ನೋಡಿದೆ, ನಂಬರ್ ಇದೆ, ಅವಳು ಹೇಳ್ತಾ ಇರೋದು ಕರೆಕ್ಟಾ ಅಂತ. ಸೀರಿಯಸ್ಲಿ ಆ ವಿಡಿಯೋದಲ್ಲಿ ನಂಬರ್ ಐತೆ, ದಯವಿಟ್ಟು ನಂಬರ್ ಐತೆ. ಐ ವಾಸ್ ರಿಯಲಿ ಶಾಕ್. ನೋಡ್ದಾಗೇನೆ ಅಯ್ಯೋ ಅಂತ ಹಿಂಗ್ ಫೀಲ್ ಆಯ್ತು. ಅದ್ ಹಿಂಗ್ ನಮ್ ನಂಬರ್ ಅದ್ ಹಿಂಗ್ ಹಾಕ್ಬೋದು. ದೇವಟ ಸರಿಗ್ ನೋಡಿಲ್ಲ ಆ ವಿಡಿಯೋ ಎಡಿಟ್ ಮಾಡಾಗ. ಪರವಾಗಿಲ್ಲ. ಬದೆಂದ ಆ ಹುಡುಗಿ ಕಾಲ್ ಮಾಡಿದ್ಲಲ್ಲ, ಅವಳು ಕಾಲ್ ಮಾಡಕ್ ದಯವಿಟ್ಟು ಸ್ಟ್ರಿಕ್ಟ್ ಆಗಿ ಕೇಳಿದ್ರು, ನಿಜವಾಗ್ಲೂ ಹೇಳು, ಇದು ಯಾರು ನೀವು ಸರಿಗ್ ಹೇಳಿ, ನಮ್ಮ ಹಿಂಗೆಲ್ಲ ಸಬ್ಸ್ಕ್ರೈಬರು ಐ ಮೀನ್ ನನ್ನ ಫ್ಯಾನ್ ಅಂತ ಹೇಳಿ ಹೇಳಕ್ ಹೋಗ್ಬೇಡಿ, ನಂಗೆ ಯಾವ ಫ್ಯಾನು ಇಲ್ಲ ಅಂತ ಇವರು ಸ್ಟ್ರಿಕ್ಟ್ ಆಗಿ ಕೇಳ್ತಾ ಇದಾರೆ. ಅವರು ಇಲ್ಲ ಸೀರಿಯಸ್ಲಿ ನಿಮ್ ನಂಬರ್ ಐತೆ, ಐ ಆಮ್ ಎ ಸಬ್ಸ್ಕ್ರೈಬರ್ ಅಂತ ಆ ಹುಡುಗಿ ಕಾಲ್ ಮಾಡಿದ್ಲು. ಸೀರಿಯಸ್ಲಿ ಐ ಫೀಲ್ ರಿಯಲಿ ಹ್ಯಾಪಿ ಗೈಸ್. ಟೈಮ್ ಬಂದು 10:29. ಇವಾಗ ರೀಚ್ ಆದ್ವಿ ಮನೆ. ಅಲ್ಲೇ ಗೇಟ್ ಆ್ಯಕ್ಚುಲಿ ಕ್ಲೋಸ್ ಆಗಿದೆ, ಅಚ್ಚ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇವಾಗ ದೇವೇಟ ಅಚ್ಚ ಕಾಲ್ ಮಾಡಿ ನೋಡಿ ಏನು ಹೇಳ್ತಾರೆ ಅಂತ ಮಾಡಿ. ದೇವೇಟ കിടന്നാ എൻ്റെ ഫ്രണ്ട് വന്നിട്ടുണ്ട് അച്ഛ ഗേറ്റിൻ്റെ അടുത്ത്. എൻ്റെ ഫ്രണ്ട് ഗേറ്റിൻ്റെ അടുത്ത് ഒരു സാധനം തരാൻ വന്നിട്ടുണ്ട്. ഗേറ്റ് അടച്ചിന് പറഞ്ഞിട്ടുണ്ട് അവൻ. അമ്മ എന്തോ ഒരു കൊറിയർ ഉണ്ടാവില്ല, അതൊന്നും മേടിക്കും അച്ഛൻ. പൈസ കൊടുക്കണ്ട, അതെന്തോ ഗിഫ്റ്റ് എന്ന് തോന്നുന്നു. ಗೈಸ್ ಇವಾಗ ಅಚ್ಚ ಬಂದು ಡೋರ್ ಓಪನ್ ಮಾಡ್ತಾರೆ, ನೋಡೋಣ ಏನಾಗತ್ತೆ ಅಂತ. ಐ ಮೀನ್ ಗೇಟ್ ಓಪನ್ ಮಾಡ್ತಾರೆ, ಆವಾಗ ಟಕ್ ಅಂತ ನಾವು ಹೋಗೋದಲ್ಲಿ. ಅಚ್ಚ ಗೇಟ್ ಓಪನ್ ಮಾಡಿದ್ರು ಗೈಸ್. ಇವಾಗ ನಾವು ಹೋಗ್ತಾ ಇದ್ದೀವಿ, ನೋಡೋಣ. ಕರೆಂಟ್ ಬೇರೆ ಇಲ್ಲ, ಅಚ್ಚನೇ ಕಾಲ್ ಮಾಡ್ತಾ ಇರೋದು. अच्छा अच्छा ಅಮ್ಮ ಕಟ್ಟಿನ ಶಾಕು. ಅಚ್ಚ ಏನು ಮಾತಾಡ್ತಾನೆ ಇಲ್ಲ, ಶಾಕಲ್ಲಿ ಹಿಂಗ್ ನೋಡ್ತಾ ಇದಾರೆ ಬಗ್ಗಿ. ಕರೆಂಟ್ ಬೇರೆ ಇಲ್ಲ ಈ ಕರೆಕ್ಟ್ ಟೈಮಲ್ಲಿ. ನಗು 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 ಅಂದ್ರೆ ನಗು. Yes. She's very happy. അവക്ക് സന്തോഷായ? സർപ്രൈസ്.